ಈಗಂತೂ ಮಾರ್ಕೆಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಬಾಳೆಗೊನೆ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಒರಿಜಿನಲ್ ಬಾಳೆಗೊನೆ ರೇಟ್ ಅಲ್ಲ, ಆರ್ಟಿಫಿಷಿಯಲ್ ಬಾಳೆಗೊನೆ ರೇಟು. ಸೊ ನಾವು ಮನೆಯಲ್ಲೇ ಹೇಗೆ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನಿದನ್ನು ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ನೋಡೋಣ. ಸ್ಪಾಂಜ್, ಥರ್ಮೋಕೋಲ್ ಪೈಪ್, ಸಿಸರ್, ಕಟರ್, ಹಾಗೆ ಸ್ಟಾಕಿಂಗ್ಸ್ದು 2 ಸಾಕ್ಸ್ ಬೇಕಾಗುತ್ತೆ. ಒಂದು ಯೆಲ್ಲೋ ಕಲರ್ ಹಾಗೆ ಇನ್ನೊಂದು ಮೆರೂನ್ ಕಲರ್. ಹಾಗೆ ಅದಕ್ಕೆ ಸ್ಕೆಚ್ ಪೆನ್ ಬೇಕು ಏನಾದರೂ ಮಾರ್ಕಿಂಗಿಗೆ. ಒಂದು ದೊಡ್ಡ ಸೂಜಿ ಬೇಕು. ಗ್ರೀನ್ ಕಲರ್ ಟೇಪ್ ಬೇಕಾಗುತ್ತೆ. ಗ್ಲೂ ಗನ್ ಬೇಕಾಗುತ್ತೆ. ಈಗ ಸ್ಟಾಕಿಂಗ್ಸ್ನ ಫಸ್ಟು 4 ಭಾಗ ಮಾಡ್ಕೊತಾ ಇದ್ದೀನಿ. ನಿಮಗೆ ಲೆಂತ್ ಆ ಬಾಳೆಹಣ್ಣಿಂದು ಉದ್ದ ಎಷ್ಟಿರಬೇಕು ಅನ್ನೋದು ನೋಡಿ ನೀವು ಕಟ್ ಮಾಡ್ಕೊಬೋದು. ತುಂಬ ಚಿಕ್ಕದು ಬೇಕಾದರೆ ಚಿಕ್ಕದು ಕೂಡ ಮಾಡ್ಕೊಬೋದು. ನಾನು ಸ್ಪಾಂಜ್ನ ಫಸ್ಟು 4 ಕಟ್ ಮಾಡ್ಕೊತಾ ಇದ್ದೀನಿ. 4 ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಆಮೇಲೆ ಅದರಲ್ಲಿ ನಾನು ಮತ್ತೆ 3 ಪೀಸಸ್ ಆಗಿ ಮಾಡ್ಕೊತಾ ಇದ್ದೀನಿ. ಲೈಕ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಏನೋ ಹಾಕ್ಕೊತೀನಿ. ಫಸ್ಟು 7 ಸೆಂಟಿಮೀಟರ್ಗೆ 3 ಭಾಗ ಕಟ್ ಮಾಡ್ಕೊತೀನಿ. ಆಮೇಲೆ ಆ ಸ್ಪಾಂಜಲ್ಲಿರೋವಂಥ ಎಡ್ಜಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ಲೈಕ್ ರೌಂಡ್ ಶೇಪ್ ಬರೋ ಹಂಗೆ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕಿಂತ ಚಿಕ್ಕದಾಗೂ ಮಾಡ್ಕೊಬೋದು, ಪುಟಾಣಿಯಾಗೂ ಮಾಡ್ಕೊಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸ್ಟಾಕಿಂಗ್ಸ್ ಇರುತ್ತಲ್ಲ, ಸ್ಟಾಕಿಂಗ್ಸ್ನ ಫಸ್ಟ್ ಹೂವು ಕಟ್ಟೋ ರೀತಿಯಲ್ಲಿ ನಾವಿಲ್ಲಿ ಫಸ್ಟು ಟೈ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಅದನ್ನು ಒಳಗೆ ಟ್ವಿಸ್ಟ್ ಮಾಡ್ತೀನಿ, ಏಕೆಂದರೆ ನಾನು ಕಟ್ಟಿರೋ ಅಂಥದ್ದು ಕಾಣಿಸ್ಬಾರ್ದು ಅಂತ. ಒಳಗೆ ಆ ಸ್ಪಾಂಜ್ನ ಇಟ್ಟು ಮತ್ತೆ ಇನ್ನೊಂದು ಲೇಯರ್ ತೊಗೊಂಡು ಸ್ವಲ್ಪ ಈ ಥರ ಕೈಯಿಂದ ರಬ್ ಮಾಡಿದಾಗ ಅದು ನೀಟಾಗಿ ಶೇಪ್ ಬರುತ್ತೆ ಅನ್ನೋ ರೀತಿಯಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಟಾಕಿಂಗ್ಸ್ನ ಟೈಟಾಗಿ ಎಳೆದು ಆ ಬನಾನಾ ಥರ ಶೇಪ್ನ ತಂದು ನಾವು ಮತ್ತೆ ಹೂವು ಕಟ್ಟೋ ರೀತಿಯಲ್ಲೇ ತಿರ್ಗಾ ಟೈ ಮಾಡಬೇಕು. ಆಗ ಟೈಟಾಗಿದ್ದಷ್ಟು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಒಂದು 3 ಲೈನ್ಸ್ ಬೇಕಾದರೆ 3 ಲೈನ್ಸು ಕೂಡ ಮಾಡ್ಕೊಬೋದು. 4 ಲೈನ್ಸ್ ಬೇಕಾದರೆ 4 ಲೈನ್ಸು ಕೂಡ ಮಾಡ್ಕೊಬೋದು. ಪುಟಾಣಿಯಾಗಿ ಮಾಡ್ಕೊಂಡು ಒಂದು 6 to 7 ಲೈನ್ಸ್ ಆಗಿ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡದೇ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾವು ಬಾಳೆಕನ್ನ ದೊಡ್ಡದಾಗಿ ಲಕ್ಷ್ಮಿ ಪಕ್ಕ ಇಡೋದ್ರಿಂದ ಬಾಳೆಗೊನೆನೂ ಕೂಡ ಸ್ವಲ್ಪ ದೊಡ್ಡದಾಗೆ ಇರಲಿ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ಇನ್ನು ಬಾಳೆಗೊನೆಯಲ್ಲಿ ಕೆಳಗೆ ಹೂವು ಇರುತ್ತಲ್ಲ ಅದನ್ನು ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಸ್ಪಾಂಜಲ್ಲಿ ಲೀಫ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಯಾವ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ. ಸೇಮ್ ಥಿಂಗ್ ಇದರಲ್ಲೂ ಕೂಡ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳೋದಷ್ಟೇ. ಇದು ಮೆರೂನ್ ಕಲರ್ ಹೇಳಿದ್ನಲ್ಲ, ಮೆರೂನ್ ಆರ್ ಬ್ರೌನ್ ಕಲರ್, ಡಾರ್ಕ್ ಕಲರು. ಸೇಮ್ ನಾವು ಬನಾನಾನ ಟೈ ಮಾಡಿದ್ವಿ ಬಾಳೆ ಹಣ್ಣ, ಅದೇ ರೀತಿಯಲ್ಲಿ ಇದನ್ನು ಕೂಡ ಫಸ್ಟು ಒಂದು ಸರಿ ಹಾಕಿ ಮತ್ತೆ 2 ರೌಂಡ್ ತೊಗೊತೀನಿ. ಯಾಕಂದರೆ ನಾನಿಲ್ಲಿ ಯೆಲ್ಲೋ ಕಲರ್ ಸ್ಪಾಂಜೇ ಯೂಸ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಮೆರೂನ್ ಕಲರ್ ಸ್ಪಾಂಜು ಯೂಸ್ ಮಾಡ್ಬೋದು, ನಿಮಗೆ ಕಾಣಿಸ್ಬಾರ್ದು ಅಂತ. ಬಟ್ ಇದು ಒಂದು ಫುಲ್ ಸ್ಟಾಕಿಂಗ್ಸ್ನ ನೀವು ಚೆನ್ನಾಗಿ ಅದಕ್ಕೆ ರೋಲ್ ಮಾಡಿ ಸುತ್ತಿದಾಗ ಅಷ್ಟಾಗಿ ಗೊತ್ತಾಗಲ್ಲ ನೀವು ಯಾವ ಕಲರ್ ಅದ್ರ ಒಳಗಡೆ ಯೂಸ್ ಮಾಡಿದ್ದೀರಾ ಅಂತ. ಹಾಗಾಗಿ ಟೆನ್ಷನ್ ತೊಗೊಬೇಕಾಗಿಲ್ಲ. ನನಗೆ ಬ್ರೌನ್ ಕಲರ್ ಸಿಗಲಿಲ್ಲ ಸ್ಪಾಂಜು ಅಥವಾ ರೆಡ್ ಕಲರ್ ಸಿಗಲಿಲ್ಲ ಅಂತ. ನಾರ್ಮಲ್ ಯಾವ ಕಲರ್ ಬೇಕಾದರೂ ಆ ಕಲರ್ನ ನೀವು ಯೂಸ್ ಮಾಡಿ ಇದನ್ನು ಮಾಡ್ಕೊಬೋದು. ನೀಟಾಗಿ ಟೈಟಾಗಿ ಎಳ್ದು ಅದು ಆ ಶೇಪಿಗೆ ಗೊತ್ತಾಗುತ್ತೆ ನಿಮಗೆ. ಬಾಳೆ ಹೂವು ನೋಡಿರ್ತೀರ ಅಲ್ವಾ, ಆ ಶೇಪಿಗೆ ಅದನ್ನು ತೊಗೊಂಬರೋದಷ್ಟೇ. ಸ್ಪಾಂಜ್ ಆಗಿರೋದ್ರಿಂದ ನೀವು ಹೇಗೆ ಕೂರಿಸ್ತೀರಾ, ನೀವು ಟೈಟಾಗಿ ಕಟ್ಟಿದ್ರಂತೂ ನೀವು ಹೇಗೆ ಕೂರಿಸ್ತೀರಾ ಹಾಗೆ ಕೂತ್ಕೊಳ್ಳುತ್ತೆ. ಇನ್ನು ಥರ್ಮೋಕೋಲ್ ಪೈಪ್ಗೆ ನಾನು ಗ್ರೀನ್ ಕಲರ್ ಸೆಲೋ ಟೇಪ್ ಸಿಗುತ್ತೆ ಅಲ್ವಾ, ಅದರಲ್ಲೇ ಸೆಲೋ ಟೇಪ್ ಅದರಲ್ಲೇ ಸ್ಟಿಕ್ ಎಲ್ಲ ಇರುತ್ತೆ, ಅಂಟೆಲ್ಲ ಇರುತ್ತೆ. ನಾವೇನೋ ಗ್ಲೂ ಏನೋ ಹಾಕಬೇಕು ಅಂತ ಇಲ್ಲ. ಬಟ್ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಲಾಸ್ಟ್ ಎಡ್ಜಸಲ್ಲಿ ನೀವು ಬೇಕಾದ್ರೆ ಹಾಕ್ಕೊಬೋದು. ಸ್ವಲ್ಪ ಅದು ಅಷ್ಟಾಗಿ ಅಂಟು ಟೈಟ್ ಇರಲ್ಲ. ಸೊ ನಾನು ಗ್ಲೂ ಗನ್ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಳಕ್ಕೆ. ಇನ್ನು ಇದನ್ನು ಥರ್ಮೋಕೋಲ್ ಪೈಪಿಗೆ ನೀಟಾಗಿ ಒಂದು ದಪ್ಪಗಿನ ದಾರ ಅಥವಾ ಹುಲ್ಲನ್ನು ಆ ಥರ ದಾರದಲ್ಲಿ ಇದನ್ನು ಚೆನ್ನಾಗಿ ಗ್ರೀನ್ ಕಲರ್ ಥ್ರೆಡ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಕಾಣಿಸ್ತಿರಂಗೆ ನಿಮಗೆ ಹೊಲಿಯೋಕ್ಕೆ ಬಂದರೆ ಆರಾಮಾಗಿ ಇದನ್ನು ಹೊಲ್ಕೊಂಡ್ಲಬೋದು. ಏನೋ ಅಷ್ಟು ಗೊತ್ತೂ ಆಗಲ್ಲ ನೀವು ಅಲ್ಲಿ ಹೊಲ್ದಿದ್ದೀರಾ ಅಂತ. ಟೈಟಾಗಿ ನಾಟ್ಸ್ ಹಾಕ್ಕೊಳೋದಷ್ಟೇ ಇದಕ್ಕೆ.
ಇನ್ನು ಈ ಐಟಮ್ಸ್ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಅಥವಾ ಕ್ರಾಫ್ಟ್ ಮಾಡುವಂಥ ಐಟಮ್ಸ್ ಇರುತ್ತಲ್ಲ, ಈ ಸ್ಪಾಂಜ್ ಸಿಗುತ್ತೆ, ಉಲ್ಲನ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಆರಾಮಾಗಿ ಸಿಗುತ್ತೆ ಇದೆಲ್ಲ. ನೋಡ್ಬೋದು ಯಾವ ರೀತಿ ನಾಟ್ಸ್ ಹಾಕೊತಾ ಇದ್ದೀನಿ ಅಂತ. ಬೀಳ್ದಿರಂಗೆ ಪಕ್ಕನೇ ಒಂದು 5-6 ನಾಟ್ಸ್ ಹಾಕಬೇಕಾಗುತ್ತೆ. ಬಿಕಾಸ್ ಏನಾದರೂ ಬೀಳೋ ಅಂಥ ಚಾನ್ಸಸ್ ಇರುತ್ತೆ ಒಂದು ನಾಟ್ ಏನಾದರೂ ಲೂಸ್ ಆದರೆ. ಹಾಗಾಗಿ ಒಂದು 5-6 ಹಾಕಿ ಒಂದು ಸ್ವಲ್ಪ ದಾರನ ಅದಕ್ಕೆ ಸುತ್ತಿ ಮತ್ತೆ ನಾಟ್ ಹಾಕಿದ್ರೆ ನೀವು ಏನು ಎಳೆದ್ರೂ ಕೂಡ ಅದು ಬರಲ್ಲ, ಆ ಥರ ಆಗೋಗ್ಬಿಟ್ಟಿರುತ್ತೆ. ನೋಡ್ಬೋದು ಇವಾಗ ಯಾವ ಶೇಪಲ್ಲಿ ಬಂದಿದೆ ಅಂತ. ಇನ್ನು ನೆಕ್ಸ್ಟು ಅದೇ ದಾರ ಕಾಣಬಾರ್ದು ಅಂತ ನಾನು ಸೆಲೋ ಟೇಪ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸಿಂಪಲ್ ಟ್ರಿಕ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ದಾರ ಕಾಣಿಸ್ತಿರಂಗೆ ಹೊಲಿಬೋದು ಅನಿಸಿದ್ರೆ ಇದೇನು ಬೇಕಾಗಿಲ್ಲ, ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ನಾನು ದಾರ ಕಾಣಿಸ್ತಿತ್ತು ಏಕೆಂದರೆ ನನಗೆ ಅಷ್ಟಾಗಿ ಹೊಲಿಯೋಕ್ಕೂ ಬರಲ್ಲ. ಸೊ ರಫಾಗಿ ಹೊಲಿದ್ರಿಂದ ನಾನು ಈ ಥರ ಸೆಲೋ ಟೇಪ್ನ ಸುತ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಬಾಳೆಗೊನೆನ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಬಾಳೆಹಣ್ಣ ಅಂತ ಒಂದೊಂದಾಗಿ ಈ ಥರ ಪೋಣಿಸ್ಕೊಂಡು ಬರೋದು. ಒಂದು 3-4 ಪೋಣಿಸಿದ್ಮೇಲೆ ಒಂದು ರೌಂಡ್ಗೆ ಒಂದು ಸ್ಟಿಚ್ ಹಾಕ್ಬೋದು. ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂದು 4 ಇಟ್ಕೊಂಡು ನಾನು ಸೂಜಿನ ಸ್ಟಿಚ್ ಅಂದರೆ ಏನು, ಜಸ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಆ ಥರ್ಮಕೋಲ್ ಪೈಪಿಗೆ ಸೂಜಿನ ಎಳ್ಕೊಂಡ್ರೆ ಸಾಕು, ಏನು ಗಂಟು ಹಾಕಬೇಕು ಅಂತಲೇ ಏನಿಲ್ಲ. ಈ ರೀತಿ ಒಂದು 3-4 ಲೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹತ್ತತ್ರ ಮಾಡ್ಕೊಳ್ಳಿ, ತುಂಬ ದೂರ ಅಂದರೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ. ಹತ್ತತ್ರ ಇದ್ದಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೀವು ಪುಟಾಣಿಯಾಗಿ ಮಾಡಿದಾಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ. ಈ ಥರ ಹತ್ತತ್ರ ಒಂದು ಲೈನಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು 8 ಹಾಕೊಬೋದು, 8 ಬಾಳೆಹಣ್ಣು ಆ ಥರ. ಅಥವಾ ಒಂದು 5 ಚಿಕ್ಕದಾಗಿ ಮಾಡ್ತಾಯಿದ್ದೀರಾ ಅಂದರೆ ಪುಟಾಣಿದು ಮಾಡ್ತಾಯಿದ್ದೀರಾ ಅಂದರೆ 8 ಹಾಕ್ಕೊಳ್ಳಿ. ದಪ್ಪ ಬಾಳೆಹಣ್ಣು ಹಾಕ್ಕೊಂಡಿದ್ದೀರಾ ಅಂದರೆ ಒಂದು 6 ಹಾಕ್ಕೊಳ್ಳಿ. ಸೊ ಈ ರೀತಿ ನಾನು ಒಂದು 5 ಲೈನ್ಸ್ ಏನೋ ಮಾಡಿದೆ. ನಿಮಗೆ ಬೇಕು ಅಂದರೆ ಹೇಳಿದ್ನಲ್ಲ 3 ಲೈನ್ಸ್ ಅಥವಾ 4 ಲೈನ್ಸ್ಗೆ ಸ್ಟಾಪ್ ಕೂಡ ಮಾಡ್ಬೋದು, ಚೆನ್ನಾಗೂ ಕಾಣುತ್ತೆ. ಬಾಳೆ ಹಣ್ಣು ನಾನು ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅದನ್ನು ಕೆಳಗೂ ಕೂಡ ಹಾಕ್ಕೊಬೋದು. ಇವಾಗ ಮಾರ್ಕೆಟಲ್ಲಿ ಸಿಗೋದೆಲ್ಲ ಈ ಬಾಳೆ ಹೂವು ಇರುತ್ತಲ್ಲ, ಅಲ್ಲಿಂದನೇ ಅವರು ಬಾಳೆಹಣ್ಣನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹಂಗಿರಲ್ಲ ಅಲ್ವಾ, ನಾವು ನಾರ್ಮಲಾಗಿ ನಾವು ಗಿಡದಲ್ಲಿ ನೋಡಿದಾಗ ಸ್ವಲ್ಪ ಮೇಲೆ ಇರುತ್ತೆ ಬಾಳೆಹಣ್ಣು, ಅದು ಹಿಂಗೆ ನೇತಾಡ್ತಾ ಥರ ಇರುತ್ತೆ ಹೂವು. ಸೊ ಆ ರೀತಿಯಲ್ಲೇ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಮಾಡಿದ್ದೀನಿ. ನೀವು ಶಾಪಲ್ಲೆಲ್ಲ ನೋಡಿದಾಗ ಅದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಒಂದು ಸ್ಟಿಚ್ ಆದಮೇಲೆ ಅಂದರೆ ಒಂದು ರೌಂಡ್ ಬನಾನಾನ ನಾನು ಸ್ಟಿಚ್ ಮಾಡಾದಮೇಲೆ ಕೂಡ ನಾನು ಸೆಲೋ ಟೇಪ್ನ ಸುತ್ಕೊತಾ ಇದ್ದೀನಿ. ಸೊ ದ್ಯಾಟ್ ಏನಾದರೂ ಇನ್ ಬಿಟ್ವೀನಲ್ಲಿ ಏನಾದರೂ ಒಂದು ಬಾಳೆ ಎಲೆ ಮಧ್ಯ ಏನಾದರೂ ಒಂಚೂರು ಗ್ಯಾಪ್ ಬಂದ್ರೂ ಕಾಣಿಸ್ಬಾರ್ದು ನಾವು ದಾರದಿಂದ ಅಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತ. ಅಂದರೆ ಏನೇ ಮಾಡೋದಿದ್ರೂ ನಾವೊಂದು ಪರ್ಫೆಕ್ಷನ್ ಆಗಿ ಮಾಡಬೇಕು ಅನ್ನೋದು ನನ್ನ ಇದು. ಸೊ ಹಾಗಾಗಿ ನಾನು ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕೆ ಬಿಡ್ದಿರಂಗೆ ನೀಟಾಗಿ ಅದನ್ನು ಸೆಲೋ ಟೇಪ್ ಅಂದರೆ ಗ್ರೀನ್ ಕಲರ್ ಸೆಲೋ ಟೇಪಿಂದ ಅದನ್ನು ನೀಟಾಗಿ ಸುತ್ಕೊತಾ ಇದ್ದೀನಿ. ಸೊ ದ್ಯಾಟ್ ನೀಟಾಗೂ ಕೂಡ ಕಾಣುತ್ತೆ. ಹಾಗೆ ಅಲ್ಲಿ ನಾವು ದಾರ ಅಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತಲೂ ಕೂಡ ಕಾಣಿಸಲ್ಲ ಅಂತ. ಇದೇ ರೀತಿ ಒಂದು 4 ಲೈನ್ ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ ಇನ್ನೂ ನಿಮಗೆ ಇದೇ ಥರ ವರಮಹಾಲಕ್ಷ್ಮಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನೇ ಆಗಿರಲಿ ಅಥವಾ ಸ್ಯಾರಿ ಡ್ರೇಪ್ ಮಾಡೋದೇ ಆಗಿರಲಿ, ಅದೆಲ್ಲದು ವಿಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವರಮಹಾಲಕ್ಷ್ಮಿ ಅನ್ನೋ ಸೀರೀಸ್ನ ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಅಲ್ಲಿ ಹೋಗಿ ಚೆಕ್ಔಟ್ ಕೂಡ ಮಾಡ್ಬೋದು. ಹಾಗೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಾನು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ಸ್ಯಾರಿ ಡ್ರೇಪಿಂಗೇ ಆಗಿರಲಿ ಅಥವಾ ಡೆಕೋರೇಷನ್ನೇ ಆಗಿರಲಿ, ಏನೆಲ್ಲ ಬ್ಯಾಕ್ಗ್ರೌಂಡಿಗೆ ಏನೆಲ್ಲ ಯೂಸ್ ಮಾಡ್ಬೋದು ಅನ್ನೋ ಐಡಿಯಾಸು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು ನಾನಿಲ್ಲಿ ಹಾಗೆ ಚಿಕ್ಕದಿಂದ ದೊಡ್ಡದು ಅಂದರೆ ಒಂದು ಸ್ವಲ್ಪ ಸಾರ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದೆ. ಚಿಕ್ಕದಾಗಿರೋದೆಲ್ಲ ಕೆಳಗೆ ಹಾಕೋಣ, ಸ್ವಲ್ಪ ದೊಡ್ಡ ಬಾಳೆಹಣ್ಣಿರೋದೆಲ್ಲ ಮೇಲೆ ಹಾಕೋಣ ಅಂತ ನಾನು ಆಲ್ಮೋಸ್ಟ್ ಇಲ್ಲಿ ಒಂದು 7 ಲೈನ್ಸ್ ಏನೋ ಹಾಕ್ಕೊಂಡಿದ್ದೀನೇನೋ, ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ಲಾಸ್ಟಲ್ಲಿ ನಾವು ನಾಟ್ ಹಾಕಿರ್ತೀವಲ್ವ ಫಸ್ಟು, ಅಲ್ಲಿ ಒಂಚೂರು ಉಬ್ಬದಂಗೆ ಇರುತ್ತೆ, ಅಲ್ಲಿಗೆ ನಾವು ಬ್ಲ್ಯಾಕ್ ಡಾಟ್ಸ್ ಅಥವಾ ಡಾರ್ಕ್ ಬ್ರೌನಲ್ಲಿ ಈ ಥರ ಡಾಟ್ಸ್ನ ಇಟ್ಕೊಂಡಾಗಂತೂ ಬಾಳೆ ಗೊನೆ ಥರನೇ ಕಾಣುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಔಟ್ಕಮ್ಮು.
ಆ್ಯಕ್ಚುಯಲ್ ಬನಾನಾ ಹಣ್ಣಾದಾಗ ಅಂದರೆ ಇನ್ನೂ ಕಪ್ಪಗಾಗಿರಲ್ಲ ಅವಾಗಿರುತ್ತಲ್ಲ ಅದೇ ಥರನೇ ಇರುತ್ತೆ. ಇನ್ನು ಲಾಸ್ಟಲ್ಲಿ ಮೇಲೆ ಒಂದು ನೀವು ಬೇಕು ಅಂದರೆ ತಂತಿನೂ ಕೂಡ ಸುತ್ಕೊಬೋದು. ನಾನಿಲ್ಲಿ ನಾರ್ಮಲ್ ಥ್ರೆಡ್ಡನ್ನೇ ಕಟ್ಕೊತಾ ಇದ್ದೀನಿ, ಸೊ ದಟ್ ನೀವು ಆರಾಮಾಗಿ ಥ್ರೆಡ್ನ ಬಾಳೆಗೊನೆಗೆ ಕಟ್ಬಿಡ್ಬೋದು, ಇಲ್ಲ ಬೇಡ ಅಂದಾಗ ಕಟ್ ಮಾಡಿಬಿಡ್ಬೋದು ಅಂತ. ಸೊ ಈಗ ಬಾಳೆಗೊನೆ ರೆಡಿಯಾಗಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.